ಕರುನಾಡಿನ ತಂಡ ಕೆವಿಆರ್ ಕಪ್ನ 2ನೇ ದಿನದ ರಾತ್ರಿಯ ಪಂದ್ಯಾಟದ ಹೋರಾಟವನ್ನು ನಡೆಸ್ತಾ ಇದೆ. ಬೇಸೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಚೊರಕಿನ ಹಂತದ ಓಟಗಳಿಗೆ ಅವಕಾಶದ ಎದುರನ್ನ ಕಂಡುಕೊಳ್ತಾ ಇದೆ. ಲೆಕ್ಕಾಚಾರದ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಡ್ರಾಗನ್ಸ್ ಬೆರೋಸಿನ ಹೊಡೆತ ಗೆತ್ತವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಕನೆಕ್ಟಿಂಗ್ ಶಾಟ್ ಕೂಡ ಅಂಕನ ಒಳಭಾಗದಲ್ಲಿ ಕಂಡುಕೊಳ್ತಾ ಇಲ್ಲ. ಬೌಂಡರಿ ಸಿಕ್ಸರ್ ಅನ್ನ ದಾಖಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಾಣ್ತಾ ಇಲ್ಲ ಆದಿಸಿಸಿ ಚೆನ್ನೈನ ತಂಡ. ಬೇಸೊಂದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು ಚಲಾವಣೆ ಕಾಣ್ತಾ ಇದ್ದಾರೆ. ಬ್ಲಾಕ್ ಓವರ್ ಅನ್ನ ಪಡ್ಕೊಳ್ತಾ ಇದೆ. ಡಿಪ್ ಶಾಟ್ ಎಕ್ಸ್ಟ್ರಾ ಕವಾಸ ಹಂತದಲ್ಲಿ 1ರ ಸೇರ್ಪಡೆ ಮಾತ್ರ ಅಂಕಪಡೆಯನ್ನು ಆವರಿಸ್ತಾ ಇದೆ. 2 ಚೆಂಡು ಪಂದ್ಯಾಟ ಬಾಕಿ. ಮೊದಲ ಪವರ್ ಪ್ಲೇನ ಹಂತದಲ್ಲಿ 2 ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ವಿಕೆಟ್ ಚೆಂಡು ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಪ್ರೊಟೆಕ್ಷನ್ ಕಾಣ್ತಾ ಇದೆ. ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ರಚನೆ ಕಾಣ್ತಾ ಇದೆ. ಬ್ಲಾಕ್ ಡ್ರಾಗನ್ಸ್ ಬಹಳ ಉತ್ತಮ ಪಂದ್ಯಾಟವನ್ನು ಆಡ್ತಿರ್ತಕ್ಕಂಥ ತಂಡವು ಕೂಡ ಕೆವಿಆರ್ ಕಪ್ನ ಜೂನಿಯರ್ ಕಪ್ನ ಹೋರಾಟದಲ್ಲಿ ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ತಮಿಳುನಾಡಿನ ತಂಡವನ್ನು ಎದುರಿಸ್ತಾ ಇದೆ. ಕೊನೆಯ ಸೆತ ಮೊದಲ ಓವರ್ನಲ್ಲಿ ಬೇಸೊಂದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ನಡುವೆ ಡಾಟ್ ಬಾಲ್ ಓವರ್ನ ಮುಕ್ತಾಯ. ಮೊದಲ ಪವರ್ ಪ್ಲೇನ 6 ಚೆಂಡುಗಳ ಮುಂದೆ ಕೇವಲ 5 ಓಟವನ್ನ ದಾಖಲಿಸಿಕೊಳ್ತಾ ಇದೆ ಆದಿಸಿಸಿ ಚೆನ್ನೈ. 5 ರನ್ಸ್. ಮೊದಲ ಓವರ್ 5 ಓಟಗಳು ಬರ್ತಾ ಇದೆ. ಹೊಸ ಬೌಲರ್ ಮಂಜು ಎಸ್ಗಾರಿಕೆಯಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ. ಮಂಜು ಎಸ್ಸಿದ ಚೆಂಡು ನೋ ಬಾಲ್ ಸೂಚನೆ ಬರ್ತಾ ಇದೆ. ಲಾಂಗ್ ಆಫ್ ನಡುವಣದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಅಭಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರೆ 2 ಓಟಗಳ ಸೇರ್ಪಡೆ. ಒಟ್ಟಾರೆ 3 ಓಟಗಳ ಅಂಕಪಡೆ ಆವರಿಸ್ತಾ ಇದೆ. ಫ್ರೀ ಚೆಂಡು. ಅಬ್ದುಲ್ಲಾ ಹಂತದಲ್ಲಿ ಫ್ರೀ ಚೆಂಡನ್ನು ಎದುರಿಸಬೇಕಾಗ್ತದೆ. ಫ್ರೀ ಚೆಂಡು ಓಟಗಳ ಹಂತದಲ್ಲಿ ಕಡಿವಾಣವನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಅನ್ನು ಮಂಜು ದಾಖಲಿಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಚೆಂಡಿನ ಎಸೆಗಾರಿಕೆನ ಫ್ರೀ ಚೆಂಡಿನಲ್ಲಿ ಮಂಜು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಬೇಸುವ ಪ್ರಯತ್ನದ ಹಂತವನ್ನು ಪಡ್ಕೊಳ್ತಾ ಇದ್ದಾರೆ. ಪಾಯಿಂಟ್ ಬಳಿ 1ರ ಸೇರ್ಪಡೆ ಹಂತದಲ್ಲೂ ಕೂಡ ಬೆರೋಸಿನ ಯತ್ನಕ್ಕೆ ದಾಖಲಿಸಿರ್ತಕ್ಕಂಥ ಆಟಗಾರರು ವೈಫಲ್ಯತನ ಕಾಣ್ತಾ ಇದ್ದಾರೆ. ಕೇವಲ 1ರ ಪ್ರಯತ್ನ ಮಾತ್ರ ಅಂಕಣ ಭಾಗದಲ್ಲಿ ಮುಂದುವರಿತಾ ಇದೆ. ತಂಡದ ಗಳಿಕೆ 9ಕ್ಕೆ ತಲುಪ್ತಾ ಇದೆ. ಕ್ಷೇತ್ರ ಪಾಲಕರ ಮತ್ತೆ ಬದಲಾವಣೆ ಕಂಡುಕೊಳ್ತಾ ಇದೆ ಬ್ಲಾಕ್ ಡ್ರಾಗನ್ಸ್. ಬೇಸದ ಪ್ರಯತ್ನದ ಹಂತದಲ್ಲಿ ಕೇವಲ 1ರ ಸೇರ್ಪಡೆ. ಪರ್ಫೆಕ್ಟ್ ಹೊಡೆತಗಳಿಗೆ ಮಂಜು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಲಾಕ್ ಡ್ರಾಗನ್ಸ್ ನ ಮೊದಲ ಹಂತದ ಎಸೆಗಾರಿಕೆಯಲ್ಲಿ ಮೇಲುಗೈಯನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. 3 ಚೆಂಡಿನ ಪಂದ್ಯಾಟ 2ನೇ ಓವರ್ನಲ್ಲಿ ಬಾಕಿ. ತಂಡದ ಒಟ್ಟು ಮತ್ತು ಆರಂಭಿಕ ದಶಕದ ಪೂರೈಕೆ 10 ಓಟಗಳು 10 ರನ್ಸ್. ಬೇರೋಸಿನ ಹೊಡೆತ ಲಾಂಗ್ ಆಫ್ ನಡುವಣ ಹಂತದಲ್ಲಿ ಅಬೆ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಆದಿಸಿಸಿ ಚೆನ್ನೈನ ಅಬ್ದುಲ್ಲಾನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ವಿಕೆಟ್ ಬ್ರೇಕ್ ಥ್ರೂ ಬೌಲರ್ ಮಂಜು ಬೇರೋಸಿನ ಲೆಕ್ಕಾಚಾರದ ಆಟಗಾರನ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. 2ನೇ ಓವರ್ನ 4ನೇ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಅನ್ನ ಪಡ್ಕೊಂಡಿರ್ತಕ್ಕಂಥ ಬ್ಲಾಕ್ ಡ್ರಾಗನ್ಸ್. ಅಬ್ದುಲ್ಲಾ ವಾಪಸ್ ಆತಿ. ಹೊಸ ಬ್ಯಾಟರ್ ಮೋಹನ್ ಎಂಟ್ರನ್ನ ಪಡಿತಾ ಇದ್ದಾರೆ.
ಬಹಳ ಉತ್ತಮ ಎಸೆತ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಮೋಹನ್ ದಾಂಡಿಗನ ಚೆಂಡಿನ ಸ್ಪರ್ಶನ ಕಂಡುಕೊಳ್ತಾ ಇಲ್ಲ. ಮುಂದಿನ ಪಂದ್ಯಾಟದಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿದ ರಾಯಲ್ ಸೂಪರ್ ಕಿಂಗ್ಸ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಯಪಡಿಸ್ತಾ ಇದ್ದಾರೆ. PSPK ಬ್ಯಾಟಿಂಗ್ ನ ಸಿದ್ಧತೆಯಲ್ಲಿರಬೇಕು. ಈತ ನಡುವೆ ಬ್ಲಾಕ್ ಬಾರ್ ಎಸೆದ ಚೆಂಡು ತಾನು ಮುಖ್ಯವಾಗಿ ಕ್ಲೀನ್ ಬೌಲ್ಡ್ ಔಟ್. ಮೋಹನ್ ಕೂಡ ವಾಪಸ್ ಆತಿ ಅಂತಿಮ ಕೂಡ ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇದ್ರೆ 12 ಚೆಂಡಿನ ಮುಕ್ತಾಯದ ಬಳಿಕ ಕೇವಲ 10 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ RCC ಚೆನ್ನೈ. 10 ರನ್ಸ್. ಬಹಳ ಉತ್ತಮ ರೀತಿಯ ಒಂದು ಕಡಿವಾಣದ ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದೆ ಬ್ಲಾಕ್ ಡ್ರಾಗನ್ಸ್ ನ ತಂಡದ ಒಟ್ಟು ಮೊತ್ತ 10. ಹೊಸ ಬ್ಯಾಟರ್ RCC ಚೆನ್ನೈನ ಇನ್ನೋರ್ವ ಪ್ರಮುಖ ಆಟಗಾರ ರಾಹುಲ್ ನಾನ್ ಸ್ಟ್ರೈಕರ್ ಗುರುತನ ಕಾಣ್ತಾ ಇದ್ದಾರೆ. ಮೂರನೇ ಓವರ್ಗಾಗಿ ಸುಭಾಷ್ ಹೊಸ ಬೌಲರ್. ಸ್ಟ್ರೈಕರ್ ಅಲ್ಲಿ ಲೆಫ್ಟಿ. ಮೋಹನ್ಗೆ ಭೇಟಿಯಾಗತಕ್ಕಂಥ ಚೆಂಡು ತಾನು ಮುಖ್ಯವಾಗಿ ಬಿಗ್ 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 ಮ್ಯಾಕ್ಸಿಮಮ್ ಶಾಟ್ ದಾಖಲಿಸ್ತಾ ಇದ್ದಾರೆ ಚೆನ್ನೈ ಆಟಗಾರ. ಲೆಫ್ಟಿ ಹಂತದಲ್ಲಿ ಬೆರೋಸಿನ ಲೆಕ್ಕಾಚಾರದ ಮುಖ್ಯವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 6 ಅನ್ನು ದಾಖಲಿಸಿದ್ರು. 6ರ ಸೇರ್ಪಡೆ ರಂದಾಣೆಯು ಕೂಡ 16ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ ಮೊದಲ ಚೆಂಡಿಗೆ ಬೆರೋಸಿನ ಹೊಡೆತಗಳಿಗೆ ಸುಭಾಷ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಪರ್ಫೆಕ್ಟ್ ಹೊಡೆತ ಬರ್ತಾ ಇದೆ. ಈ ಬಳಿಕ 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಲೆಫ್ಟಿ ಮೋಗನ್. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅತಿಕ್ರಮ ಓಟಗಳಿಗೆ ಮತ್ತೆ ಕೂಡ ಸುಭಾಷ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ ತಂಡದ ಮೊತ್ತವು ಕೂಡ 17ಕ್ಕೆ ತಲುಪ್ತಾ ಇದೆ. RCC ಚೆನ್ನೈ ತಂಡದ ಒಟ್ಟು ಮೊತ್ತ ಒಂದು ಹೋರಾಟದ ಮೊತ್ತವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ RCC ಚೆನ್ನೈ. ಈ ಹಂತದಲ್ಲಿ ಮತ್ತೆ ವೈಡ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಸುಭಾಷ್ ಎಸ್ಗಾರಿಕೆ ಕೈ ಹಿಡಿತಾ ನಂಬೋಗೆ ಹಂತದಲ್ಲಿ ಕೈ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬ್ಲಾಕ್ ಡ್ರಾಗನ್ಸ್ ನ ಪರವಾಗಿ. 3ನೇ ಓವರ್ ನಲ್ಲಿ ಸುಭಾಷ್ ಮೊದಲ ಚೆಂಡಿಗೆ 6ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಳಿಕದ ಚೆಂಡು ಉಚಿತ ಓಟಗಳ ಸೇರ್ಪಡೆಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕಾಣ್ತಾ ಇದೆ. ತಂಡದ ಮೊತ್ತವು ಕೂಡ 18ರಲ್ಲಿ ಸಾಗ್ತಾ ಇದೆ. ಬೇಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಂತದಲ್ಲಿ ಚೆಂಡು ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 2 ಓಟಗಳ ಸೇರ್ಪಡೆ. 2D ಡಿಕ್ಲೇರ್ಸ್ ತಂಡದ ಮೊತ್ತ 20. ಒಟ್ಟಾರೆ ಗಳಿಕೆ 20. 2ನೇ ದಶಕದ ಪೂರೈಕೆಯಲ್ಲಿ ಪಂದ್ಯಾಟ. ಸುಭಾಷ್ ಬೆಟ್ಟಿದ್ದಕ್ಕಂಥ 3ನೇ ಚೆಂಡು ಅಲ್ಪ ಮಡಿಗೆ ಲೋವರ್ ಫೋಲ್ಟಾಸ್ ಆಗಿ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಸ್ಕೋರ್ ಲೈನ್ ಹಂತದಲ್ಲಿ 1ರ ಸೇರ್ಪಡೆ ಮಾತ್ರ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. 3ನೇ ಚೆಂಡಿನಲ್ಲಿ ಸುಭಾಷ್ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. KVR ಕಪ್ ಜೂನಿಯರ್ ಟ್ರೋಫಿ 2025ನ ಹಂತದಲ್ಲಿ ಬಹಳಷ್ಟು ಒಂದು ದಾಖಲೆಯ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಮೈದಾನದಲ್ಲಿ ನಡೀತಾ ಇದೆ.
ಸ್ಟ್ರೈಕರ್ ಅಲ್ಲಿ ಮತ್ತೋರ್ವ ಎಡಚೆ ಆಟಗಾರ ರಾಹುಲ್ಗೆ ಬೆಟ್ಟಿರ್ತಕ್ಕಂಥ ಚೆಂಡು. ಶುಭಾಶ್ ಹಂತದಲ್ಲಿ ತಪ್ಪನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಚುಕ್ಕೆ ಎಸೆತಗಳ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 21ರಲ್ಲಿ ಸಾಗ್ತಿರ್ತಕ್ಕಂಥ ಪಂದ್ಯಾಕೂಟ. ಬಹಳ ಶೋತ ಮರಿದ ಹ್ಯಾರ್ಕರ್ ಚೆಂಡಿನ ಲೆಂತ್ನ ಚೆಂಡಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. 5ನೇ ಚೆಂಡಿಗೂ ಕೂಡ ಸುಭಾಷ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಹಂತದಲ್ಲಿ ಸಿಕ್ಸರ್ ಮತ್ತು ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸುಭಾಷ್ ಕಮ್ ಬ್ಯಾಕ್ ಅನ್ನ ಕಾಣ್ತಾ ಇರ್ತಕ್ಕಂಥ ಬೌಲರು ಕೂಡ. ಬೇರೋಸಿನೊಂದು ಹೊಡೆತಕ್ಕೆ ತವನ ಮಾಡ್ತಾ ಇದ್ದಾರೆ. ಮತ್ತೆ ಲೆಗ್ ಲೈನ್ಸ್ ಓವರ್ ಕೂಡ ಮುಕ್ತಾಯ. ಸತತ 3 ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯದ ಹಿಡಿತವನ್ನು ದಾಖಲಿಸಿಕೊಂಡ್ರು. 18 ಚೆಂಡಿನೊಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಆದಿ ಸಿಸಿ ಚೆನ್ನೈನ ತಂಡ 21 ಓಟವನ್ನು ದಾಖಲಿಸ್ತಾ ಇದೆ. ಒಟ್ಟಾರೆ ಗಳಿಕೆ 21. 21 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಅಂತಿಮ 6 ಚೆಂಡಿನೊಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಎಸೆಗಾರಿಕೆಯಲ್ಲಿ ಸ್ಟಾಲಿನ್ ರಲ್ಲಿ ಸಾಗ್ತಾ ಇದೆ. ಅಂತಿಮ ಓವರ್ಗಾಗಿ ಸ್ಟಾಲಿನ್ ಅನ್ನು ಬಳಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಬೆರೋಸಿನದ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಮೋಹನ್ ಅದ್ಯಾವ ರೀತಿ ಲೆಕ್ಕಾಚಾರವನ್ನು ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ. ಬೆರೋಸಿನ ಹೊಡೆತ ಲೋವರ್ ಫೋಲ್ಟಾ ಚೆಂಡು 1 ಬೌನ್ಸ್ ಟು ಬೌಂಡ್ರಿ. ಸ್ಟಾಲಿನ್ ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಬೌಂಡರಿ ಮುಖ್ಯವಾಗಿ ತಂಡದ ಮೊತ್ತವು ಕೂಡ 25ಕ್ಕೆ ತಲುಪ್ತಾ ಇದೆ. ಕಾಲ್ ಶತಕದ ಪೂರೈಕೆ 25 ರನ್ಸ್ ಕಂಪ್ಲೀಟ್. 5 ಚೆಂಡಿನ ಪಂದ್ಯಾಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಎರಡನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಮೋಹನ್. ಎಡಚೆ ಆಟಗಾರ ಕೈ ಹಿಡಿತದ ಪಂದ್ಯಾಟ. ಫುಲ್ಟಾ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿಗ್ ಮ್ಯಾಕ್ಸಿಮಮ್ ಶಾಟ್. ಕೆವಿಆರ್ ಕಪ್ ನ ಸಿಕ್ಸರ್. 6 ಓಟಗಳ ಸೇರ್ಪಡೆಗೆ ಸ್ಟಾಲಿನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೆರೋಸಿನ ಲೆಕ್ಕಾಚಾರದ ಹಂತೆ ತಂಡದ ಒಟ್ಟು ಮೊತ್ತವು ಕೂಡ 31ಕ್ಕೆ ತಲುಪ್ತಾ ಇರ್ತಕ್ಕಂಥ ಮೊತ್ತವು ಕೂಡ 31. ರಲ್ಲಿ ಸಾಗ್ತಾ ಇದೆ. 2 ಚೆಂಡಿನಲ್ಲಿ ಬೌಂಡರಿ ಸಿಕ್ಸರ್ಗೆ ಸ್ಟಾಲಿನ್ ಅವಕಾಶವನ್ನು ಮಾಡಿಕೊಟ್ರು. ಮೋಹನ್ ನಡುವೆ ಲಾಂಗ್ ಬಾಲ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ವಿಕೆಟ್ಸ್ ಕೂಡ ಆಘಾತವನ್ನ ಕಾಣ್ತಾ ಇದೆ. 3ನೇ ಚೆಂಡಿಗೆ ಬೆರೋಸಿನ ಸಿಕ್ಸರ್ ಮತ್ತು ಬೌಂಡರಿ ದಾಖಲಿಸಿದ ಮೋಹನ್ ವಿಕೆಟ್ ಅನ್ನ ಪಡಿತಾ ಇದ್ದಾರೆ. 31ಕ್ಕೆ 3ನೇ ವಿಕೆಟ್ಸ್ ಕೂಡ ಕಳ್ಕೊಳ್ತಾ ಇದೆ. ಅಂತಿಮ 3 ಚೆಂಡಿನ ಪಂದ್ಯಾಟ ಬಾಕಿ. ಹೊಸ ಬ್ಯಾಟರ್ ಮುತ್ತು ಎಂಟನ್ನ ಪಡಿತಾ ಇದ್ದಾರೆ. ಮೊದಲ ಸ್ಟ್ರೈಕರ್ನ ಕೂಡ ಪಡ್ಕೊಳ್ಬೇಕಾಗ್ತದೆ. ಅಂತಿಮ ಓವರ್ನ 4ನೇ ಚೆಂಡನ್ನು ಎದುರಿಸುವಂತಲ್ಲಿ ದಾಡನ ಬೀಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಮುತ್ತು ಲಾಸ್ 3 ಬಾಲ್. ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ದಾಖಲಿಸ್ತದೆ ಚೆನ್ನೈನ ತಂಡ ಕಾದು ನೋಡಬೇಕಾಗ್ತದೆ. ಈತ ನಡುವೆ ತಟ್ಟಿ ಮುಟ್ಟುವ ಪ್ರಯತ್ನಗಳು ಸಾಗ್ತಾ ಇದೆ. 1ರ ಸೇರ್ಪಡೆ. 4ನೇ ಚೆಂಡಿನಲ್ಲಿ 1 ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ 32 ಓಟಗಳು 32. ಕೊನೆಯ 2 ಚೆಂಡಿನ ಒಂದು ಪಂದ್ಯಾಟ ಅಂತಿಮ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸ್ಟಾಲಿನ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಚೆಂಡಿಗೆ ಸಿಕ್ಸರ್, ಬಳಿಕ ವಿಕೆಟ್ಸ್. ಈ ಹಂತದಲ್ಲಿ 1 ಓಟಗಳು. 5ನೇ ಚೆಂಡಿನ ಎಸೆಗಾರಿಕೆ ಮುಂದುವರಿತಾ ಇದೆ.
5ನೇ ಸೆಟ್ ಜನ ಕಾಣ್ತಾ ಇದೆ. ತನ್ಮುಖವಾಗಿ ಮತ್ತೆ ವಿಕೆಟ್ಸ್ ಪತನ. 4ನೇ ಚೆಂಡಿನಲ್ಲೂ ಕೂಡ ವಿಕೆಟ್ಸ್ ಆಘಾತವನ್ನು ನೀಡ್ತಾ ಇದ್ದಾರೆ. ಮುತ್ತು ಪಂದ್ಯಾಟದ ವಾಪಸ್ ಆತಿ. ಕೊನೆಯ ಚೆಂಡಿನೊಂದು ಪಂದ್ಯಾಟ ಬಾಕಿ. 32ಕ್ಕೆ 4ನೇ ವಿಕೆಟ್ಸ್ ಪತನ. ದಿನೇಶ್ ಹೊಸ ಬ್ಯಾಟರ್. ಅಂತಿಮ ಚೆಂಡನ್ನು ಎದುರಿಸುವ ಹಂತದಲ್ಲಿ ಮೊದಲ ಸ್ಟ್ರೈಕರಲ್ಲಿ ಚೆನ್ನೈನ ಆಟಗಾರ ದಿನೇಶ್. ಬಹಳಷ್ಟು ಲೆಫ್ಟಿ ಆಟಗಾರನ ಹೊಂದಿರತಕ್ಕಂಥ ತಂಡವು ಕೂಡ ಆದಿಸಿಸಿ ಚೆನ್ನೈ ಬೇಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೋಟದ ಹಿಂಬದಲ್ಲಿ ಕೇವಲ 1ರ ಸೇರ್ಪಡೆ. ಓವರ್ನ ಮುಕ್ತಾಯ. 24 ಚೆಂಡನ್ನು ಎದುರಿಸಿರ್ತಕ್ಕಂಥ ತಂಡ ಕೊನೆಯ ಹಂತದಲ್ಲಿ 33 ಓಟವನ್ನು ದಾಖಲಿಸ್ತಾ ಇದೆ. ಕ್ರಿಕೆಟ್ ಜಗತ್ತಿನ ಒಂದು ಅದೃಷ್ಟ ಸಂಖ್ಯೆಯನ್ನು ದಾಖಲಿಸ್ತಾ ಇದೆ. ಎದುರಾಳಿ ತಂಡಕ್ಕೆ 34ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಬ್ಲಾಕ್ ಡ್ರಾಗನ್ಸ್ ತಂಡದ ಜಯಕ್ಕಾಗಿ 24 ಚೆಂಡಿನ ಮುಂದೆ 34 ಓಟವನ್ನು ಕೂಡ ದಾಖಲಿಸಬೇಕಾಗ್ತದೆ. ಅದ್ಯಾವ ರೀತಿ ಎರಡು ತಂಡಗಳು ಪಂದ್ಯಾಟವನ್ನು ಆಡ್ತದೆ ಕಾದೋಡಬೇಕಾಗ್ತದೆ. ಬಹಳಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ ಹಗಲು ರಾತ್ರಿಯ ಪಂದ್ಯಾಟ. ಕೆವಿಆರ್ ಕಪ್ ಜೂನಿಯರ್ ಟ್ರೋಫಿಯ ಹೋರಾಟ ಯಶಸ್ವಿ ಹಂತದಲ್ಲಿ ನಿನ್ನ ದಿನ ಆರಂಭವನ್ನು ಕಂಡಿತಕ್ಕಂಥ ಪಂದ್ಯಾಟ 2ನೇ ದಿನ ಕೂಡ ಮುಂದುವರಿಕೆ ಹಂತದಲ್ಲಿ ಬಲಿಷ್ಠ ಬಲಾಢ್ಯ ತಂಡಗಳು, ರಾಜ್ಯದ ಬಲಾಢ್ಯ ತಂಡಗಳು ಕೂಡ ಜಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಡೂ ಆರ್ ಡೈ ಪಂದ್ಯಾಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಹಗಲು ರಾತ್ರಿಯ ಒಂದು ಪಂದ್ಯಾಟ ದಾಖಲೆಯನ್ನು ಬರೀತಾ ಇದೆ. ಇತಿಹಾಸವನ್ನ ಕೂಡ ಸೃಷ್ಟಿಯನ್ನ ಕಂಡುಕೊಳ್ತಾ ಇದೆ. ಯುವ ಪೀಳಿಗೆಗೆ ಕಲ್ಪಿಸಿರ್ತಕ್ಕಂಥ ಒಂದು ದಾಂಡು ಚೆಂಡಿನ ಸಮರ್ಥ್ಯ ಹಬ್ಬಗಳ ಪಂದ್ಯಾಟ ನೋಡಿ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು. ಚಾಲೆಂಜರ್ಸ್ ಮತ್ತು PSPK ರೆಡಿ ಇರಬೇಕು ನೋಡಿ. ಚೆನ್ನೈನ ತಂಡ ಕ್ಷೇತ್ರ ರಕ್ಷಣೆ ಮುಂದುವರಿಸಿಕೊಳ್ಳಿ. ಶೀಘ್ರಮ ಫೀಲ್ಡಿಂಗ್ ಸೆಟ್ ಪಣಿಕೊಂಗು. ಬ್ಲಾಕ್ ಡ್ರಾಗನ್ಸ್ ಆರಂಭಿಕ ಬ್ಯಾಟರ್ಗಳು ಕೂಡ ಎಂಟ್ರಿಯನ್ನು ಪಡಿಬೇಕು. ಗಮನಿಸಿಕೊಳ್ಳಿ, ಸಮಯದ ಅಭಾವ ಬಹಳಷ್ಟು ಕಡಿಮೆ ಇದೆ. ನಮ್ಮಲ್ಲಿ ಸಹಕರಿಸಿ ಎಂಬ ಪ್ರೀತಿಯ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ ಈ ಪಂದ್ಯಾಟದಲ್ಲಿ. ಮೊದಲ ಬ್ಯಾಟರ್ಗಳು ಕೂಡ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 24 ಚೆಂಡು ಜಯಕ್ಕಾಗಿ 34 ಓಟಗಳು. ಆರಂಭಿಕ ಸ್ಟ್ರೈಕರ್ ಅಲ್ಲಿ ಬ್ಲಾಕ್ ಡ್ರಾಗನ್ಸ್ ನ ಪರವಾಗಿ ವಿವೇಕ್, ನಾನ್ ಸ್ಟ್ರೈಕರ್ ಹಂತದಲ್ಲಿ ಅಭಿ ಆರಂಭಿಕ ಆಟಗಾರ. ನೋಡಿ, ಟೈಮರ್ ಆನ್ ಆಗ್ತಾ ಇದೆ. ಟೈಮರ್ ಆನ್ ಪನ್ನಿಟ್ಟು ಶೀಘ್ರಮ ವಿளையாடணும் ಚೆನ್ನೈ ಟೀಮ್. ಸಂಜಯ್ 24ಕ್ಕೆ 34ರ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ವಿವೇಕ್ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ ಡ್ರಾಗನ್ಸ್ ಪರವಾಗಿ. ಟೈಮರ್ ಆನ್ இருக்கு. 11 minutes. ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. ನೋಡಿ, ಟೈಮರ್ ಆನ್ ಇದೆ. ಟೈಮ್ ಆನ್ ಇருக்கு.
ಮೊದಲ ಎಸೆತ ನೆಟ್ಟ ನೆಲದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ರೆ ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಸಂಜಯ್ ಒಂದೋಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಡ್ರಾಗನ್ಸ್ ನ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದ್ದಾನೆ ವಿವೇಕ್. ಒಂದೋಟಗಳ ಸೇರ್ಪಡೆ 34ರ ಟಾರ್ಗೆಟ್ ನ ಪಂದ್ಯಾಟ. ಎರಡನೇ ಚೆಂಡು ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ರೆ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. ಅಬಿ ಎದುರಿಸಿದ ಮೊದಲ ಚೆಂಡಿಗೆ ಅಬಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಡೆದ ಮೊತ್ತ 3ಕ್ಕೆ ತಲುಪ್ತಾ ಇರ್ತಕ್ಕಂಥ ಮೊತ್ತವು ಕೂಡ ಲೆಕ್ಕಾಚಾರದ ಹಂತದ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದೆ. ಮೊದಲ ಓವರ್ನ 2 ಚೆಂಡುಗಳಲ್ಲಿ ಬ್ಲಾಕ್ ಡ್ರಾಗನ್ಸ್ ಯುವ ಪ್ರತಿಭೆಗಳ ಒಂದು ಯಶಸ್ವಿಯನ್ನು ದಾಖಲೆಯ ಪಂದ್ಯಾಕೂಟ KBR ಕಪ್. ಬ್ಲಾಕ್ ವರ್ ಎಸೆತವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 3ನೇ ಚೆಂಡನ್ನ ಡಾಟ್ ಬಾಲ್ ಆಗಿ ಸಂಜಯ್ ದಾಖಲಿಸಿದಕ್ಕಂಥ ಎಸೆತವು ಕೂಡ ಚುಕ್ಕಿ ಎಸೆತವನ್ನು ದಾಖಲಿಸ್ತಾ ಇದೆ. ಪವರ್ ಪ್ಲೇನ ಹಂತದ ಮೊದಲ ಓವರ್ನ 3 ಚೆಂಡುಗಳು ಬಾಕಿ. ಲಾಸ್ಟ್ 3 ಬಾಲ್. ನಾಲ್ಕನೇ ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. ದಾಂಡಿಗೆ ಚೆಂಡಿನ ಸ್ಪರ್ಶನೆ ನೀಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಕಡಿವಾಣವನ್ನ ಕೊಡ್ತಾ ಇದ್ದಾರೆ, ಒತ್ತಡವನ್ನ ಕೊಡ್ತಾ ಇದ್ದಾರೆ ಸಂಜಯ್. 2 ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಫ್ಲಾಟ್ ಮ್ಯಾಕ್ಸಿಮಮ್ ಶಾಟ್ ಸಿಕ್ಸರ್ ಷಡ್ಕ 6 ಓಟಗಳು. ಆಪಿ ದಾಣಿನಿಂದ ಚೆಮ್ಮಿರ್ತಕ್ಕಂಥ ಬ್ಲಾಕ್ ಡ್ರಾಗನ್ಸ್ ನ ಮೊದಲ ಷಡ್ಕ. 6ರ ಸೇರ್ಪಡೆ. ತಡೆದ ಹೊತ್ತು ಮೊತ್ತವು ಕೂಡ 9ಕ್ಕೆ ತಲುಪ್ತಾ ಇದೆ. ಭರ್ಜರಿ ಒಂದು ರಂದಾಣೆಯನ್ನು ಮುಂದುವರಿಸ್ತಾ ಇದೆ ಬ್ಲಾಕ್ ಡ್ರಾಗನ್ಸ್ ನ ಮೊದಲ ಆಟಗಾರರು. ಅಬಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಬ್ಯಾಟರ್. ಮತ್ತೆ ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ರೆ ಗ್ಯಾಪ್ ಮುಖೇನವಾಗಿ ಚೆಂಡು ಚಲಿಸ್ತಾ ಇದೆ. ಬೌಂಡ್ರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನ ಡೇ ಪಾಯಿಂಟ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. 4ರ ಸೇರ್ಪಡೆ. ಈ ಹಂತದಲ್ಲಿ ಅಂತಿಮ 5 ಮತ್ತು 6ನೇ ಚೆಂಡಿಗೆ ಸಿಕ್ಸರ್ ಬೌಂಡರಿಗೆ ಸಂಜಯ್ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 6 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ. 34ರ ಒಂದು ಟಾರ್ಗೆಟ್ ಹಂಚದಲ್ಲಿ ಮೊದಲ ಓವರ್ನಲ್ಲಿ 13ಕ್ಕೆ ಅವಕಾಶವನ್ನು ಸಂಜಯ್ ಮಾಡಿಕೊಟ್ರು. 18 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 21ರ ಅವಶ್ಯಕತೆ. 18 balls 21 run need. ಎಸೆಗಾರಿಕೆಯಲ್ಲಿ ಅಬ್ದುಲ್ಲಾ. ಈತ ನಡುವೆ ವೈಡ್ ಬಾಲ್. ಮೊದಲ ಚೆಂಡು ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳ ಶುದ್ಧಬದ್ಧ ಚೆಂಡು ಆಯ್ತ ನಡುವೆ ಮತ್ತೆ ವೈಡ್ ಬಾಲ್. ಬ್ಯಾಕ್ ಟು ಬ್ಯಾಕ್ ವೈಡ್. 18ರ ಮುಂದೆ 19ರ ಅವಶ್ಯಕತೆ. ಪಂದ್ಯಾಟದಲ್ಲಿ ಹಿಡಿತವನ್ನು ದಾಖಲಿಸಿಕೊಳ್ತಾ ಇದೆ ಡ್ರಾಗನ್ಸ್. ಬೀಸುವ ಪ್ರಯತ್ನಗಳು ಸ್ಕ್ವೇರ್ ಲೆಗ್ ನಲ್ಲಿ ಚೆಂಡು ಚಲಿಸ್ತಾ ಇದೆ. ಒಂದೋಟದ ಪ್ರಯತ್ನ ಮಾತ್ರ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ತನ್ನ ಮೊತ್ತವು ಕೂಡ 16ಕ್ಕೆ ತಲುಪ್ತಾ ಇರ್ತಕ್ಕಂಥ ಮೊತ್ತ. ಈತ ನಡುವೆ ಲೆಗ್ ಲೈನ್ಸ್ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ನೆಟ್ಟ ನೇರ ತಟ್ಟು ಬಂದ ಪ್ರಯತ್ನ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಅಲ್ಪ ಬಡಿಗೆ ಅಬಿಗೆ ಒಂದು ಜೀವದಾನ ದೊರಕ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡೆದ ಮೊತ್ತ 17. ಉತ್ತಮ ರೀತಿಯೊಂದು ರಂದಾಣ ಮುಂದುವರಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಡ್ರಾಗನ್ಸ್. ಈತ ನಡುವೆ ಮತ್ತೆ ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ತೀರ್ಪುಗಾರರ ಪೇಟದಲ್ಲಿ ಮಂಜುನಾಥ್. ಎಕ್ಸ್ಟ್ರಾಸ್ಗಳ ಮುಖೇನವಾಗಿ ಎಕ್ಸ್ಟ್ರಾಸ್ಗಳಿಗೆ ಅವಕಾಶವನ್ನು ಅಬ್ದುಲ್ಲಾ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 18.
4ನೇ ಎಸೆತ ಡಾಟ್ ಬಾಲ್ ಸೇರ್ಪಡೆ. ಓಟಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಒಂದು ಕಡಿವಾಣವನ್ನು ಕಂಡುಕೊಳ್ತಾ ಇದೆ. 2 ಚೆಂಡು ಕೂಡ ಬಾಕಿ. ನೇರದ ಪ್ರಯತ್ನಗಳು ಬರ್ತಾ ಇದೆ. ಗ್ಯಾಪ್ ಶಾಟ್ ದೊರಕ್ತಾ ಇದೆ. 1ರ ಪೂರೈಕೆ 2ನೇ ಯತ್ನವನ್ನು ಮಾಡ್ತಾ ಇದ್ದಾರೆ. 2 ಓಟಗಳ ಸಫಲತೆಯನ್ನು ಕಂಡುಕೊಂಡಿರ್ತಕ್ಕಂಥ ತಂಡವು ಕೂಡ. ಕೊನೆಯ ಚೆಂಡು ಬಾಕಿ. ತಂಡದ ಮೊತ್ತ 2ನೇ ದಶಕದ ಪೂರೈಕೆ 20-20. ಭರ್ಜರಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ವಿಕೆಟ್ಸ್ ಪತನ. ಅಂತಿಮ ಚೆಂಡಿಗೆ ಅಬ್ದುಲ್ಲಾ ವಿಕೆಟ್ಸ್ ಬ್ರೇಕ್ ಥ್ರೂ. ಬೌಲರ್ ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 20-20. ಜಯಕ್ಕಾಗಿ 12 ಚೆಂಡು 14 ಓಟಗಳು. 12ಕ್ಕೆ 14. 12 balls 14 runs ನೀಡ್. ಒಂದಂತಲ್ಲಿ ಹೋರಾಟದ ಮೊತ್ತವನ್ನು ಚೆನ್ನೈ ತಂಡ ದಾಖಲಿಸಿದ್ರು ಕೂಡ ಬ್ಲಾಕ್ ಡ್ರ್ಯಾಗನ್ಸ್ ನ ಮೊದಲ ಬೆರೋಸಿನ ಲೆಕ್ಕಾಚಾರದ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟವನ್ನು ಆಡಿದ್ರು. ರಂದಾಣ ಲೆಕ್ಕಾಚಾರದ ಮುಖೇನವಾಗಿ ಕೂಡ ಯಶಸ್ವಿಯಾಗಿ 20 ಓಟವನ್ನು 12 ಚೆಂಡಿನ ದಾಖಲಿಸಿದ ತಂಡ. ಹೊಸ ಬ್ಯಾಟರ್ ಸುಭಾಷ್. ಧನುಷ್ ಹೊಸ ಬೌಲರ್. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ಧನುಷ್ ದಾಖಲಿಸ್ತಾ ಇದ್ದಾರೆ. ಅಭಿನವ್ ವಿಕೆಟ್ ಅನ್ನು ಕೂಡ ಮೊದಲ ಚೆಂಡಿನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅಲ್ಪ ಮಟ್ಟಿಗೆ ಒತ್ತಡವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಆದಿಸಿಸಿ ಚೆನ್ನೈ. ಹೊಸ ಬ್ಯಾಟರ್ ಅಬಿ. ಇನ್ನೋರ್ವ ಅಬಿನ ಎಂಟ್ರಿನ ಕಾಣ್ತಾ ಇದೆ. ಹನ್ನೊಂದು ಚೆಂಡು 14 ಓಟಗಳು ಬರಬೇಕು. 11 balls 14 ನೀಡ್. ಅದ್ಯಾವ ರೀತಿಯ ಒಂದು ಹೋರಾಟವನ್ನು ನಡೆಸ್ತದೆ. 2 ತಂಡಗಳು ಸಮಾನವಾಗಿ ಸಾಗ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಅಬಿಗೆ ಸಿದ್ಧಗಂಧ ಚೆಂಡು. ಓಟಗಳ ಸಂಖ್ಯೆಯನ್ನು ಪೂರೈಸುವ ಪ್ರಯತ್ನವನ್ನು ಮಾಡಿದ್ರು. ನಡುವೆ ಬ್ಯಾಕಪ್ ಕಾಣ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎದುರಿಸಿದ ಮೊದಲ ಚೆಂಡಿಗೂ ಕೂಡ ಅಬಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 21-21. ಧನುಷ್ಗೆ ಸಿದ್ಧಗಂಧ ಚೆಂಡು. ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಒತ್ತಡವನ್ನು ಮೀರ್ತಾ ಇದ್ದಾರೆ ಚೆನ್ನೈ ಆಟಗಾರರು. ವೈಡ್ ಬಾಲ್ ಸೂಚನೆ. ಮೊದಲ ಎಕ್ಸ್ಟ್ರಾಸ್ಗಳಿಗೆ ಧನುಷ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಡುವೆ ಮತ್ತೆ ವೈಡ್ ಬಾಲ್. 1+1. ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. 24 runs. ಜಯಕ್ಕಾಗಿ 10 ಓಟಗಳು ಬರಬೇಕು. ಬಹಳಷ್ಟು ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಎಕ್ಸ್ಟ್ರಾಸ್ ನ ಬಳಿಕ ಡಾಟ್ ಬಾಲ್ಗಳ ಸೇರ್ಪಡೆ. 8 ಎಸೆತ. ಜಯಕ್ಕಾಗಿ 10ರ ಅವಶ್ಯಕತೆ. 8 balls 10 runs ನೀಡ್. ಲೋವರ್ ಫುಲ್ ಟಾಸ್ ಚೆಂಡು ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮೋಹನ್ ಶಾರ್ಟ್ ಬಾಲ್ ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1ರ ಸೇರ್ಪಡೆ ಬಳಿಕ ಕಾಲ್ ಶತಕದ ಪೂರೈಕೆ 25. 9 ಓಟಗಳು ಬರಬೇಕಾಗ್ತದೆ 7 ಚೆಂಡುಗಳ ಮುಂದೆ. ಅಂತಿಮ ಚೆಂಡು ಹ್ಯಾರ್ಕರ್ ಆಗಿ ಬೀಳ್ತಾ ಇದೆ. ಡಾಟ್ ಬಾಲ್ ಮುಖೇನವಾಗಿ ಓವರ್ ಕೂಡ ಮುಕ್ತಾಯ. ಅಂತಿಮ 6 ಚೆಂಡು. ಜಯಕ್ಕಾಗಿ 9ರ ಅವಶ್ಯಕತೆ. 6 balls 9 runs ನೀಡ್. ಬ್ಲಾಕ್ ಡ್ರ್ಯಾಗನ್ಸ್ ಒತ್ತಡಕ್ಕೆ ಸಿಲುಕ್ತಾ ಇದೆ. ಚೆನ್ನೈನ ಬೌಲರ್ ಅದ್ಯಾವ ರೀತಿಯ ಪ್ರಯತ್ನವನ್ನು ಮಾಡುತ್ತದೆ. பாருங்க டைம் ஆயிட்டு இருக்கு. 11 minutes கம்ப்ளீட் ஆனா 2 பேர் 38 சர்க்கிளுக்கு வெளியே இருக்கிற பிளேயர்ஸ் உள்ள விளையாடணும். பாத்துக்கங்க.
ಸುಭಾಷ್ ಹೊಸ ಬೌಲರ್. ಸುಭಾಷ್ ಟು ಸುಭಾಷ್ ಎಸ್ಸಿಗನ ಚೆಂಡು, ವೈಡ್ ಬಾಲ್. 1+1 2 ಓಟಗಳ ಸೇರ್ಪಡೆ ಬರ್ತಾ ಇದೆ. ಏಳರ ಅವಶ್ಯಕತೆ. 6 balls 7 runs ನೀಡ್. ಬಹಳ ಶೋತಮರಿದೆ ಎಸೆತ ಲೆಗ್ ಲೈನ್ಸ್. ಬೇಸದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಲಾಗ್ ಆನ್ ಬಳಿ ಚೆಂಡು ಚಲಿಸ್ತಾ ಇದೆ. 1 ಓಟಗಳ ಸೇರ್ಪಡೆ, 2ನೇ ಓಟಕ್ಕೆ ಎತ್ತರ ಮಾಡ್ತಾ ಇದ್ದಾರೆ. ಸಂಪೂರ್ಣ ಪೂರೈಕೆ. 4ನೇ ಚೆಂಡಿನಲ್ಲಿ 2 ಓಟಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ತಂಡದ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 2 ಚೆಂಡು, 5ರ ಅವಶ್ಯಕತೆ. 2 balls 5 runs ನೀಡ್. 2ಕ್ಕೆ 5. ಈತ ನಡುವೆ ಲೆಗ್ ಲೈನ್ಸ್ ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಬಹಳ ಉತ್ತಮ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಚೆಂಡು, ಜಯಕ್ಕಾಗಿ 5 ಓಟಗಳು. 1ಕ್ಕೆ 5. 1 balls 5 runs ನೀಡ್. ಬೌಂಡರಿ ದಾಖಲಿಸಿದ್ರೆ ಮ್ಯಾಚ್ ಟೈ, 6 ದಾಖಲಿಸಿದ್ರೆ ಮ್ಯಾಚ್ ವಿನ್. ಝೈನ್ ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದೆ. ಯಾರಿಗೆ ಅದೃಷ್ಟ. ಬೇಸುವಂತ ಪ್ರಯತ್ನದಲ್ಲಿ ಚೆನ್ನೈನ ತಂಡ ಜಯಬಲ ದಾಖಲಿಸಿಕೊಳ್ತಾ ಇದೆ. 4 ಅಂತಿಮ ಹಂತದ ಜಯಬಲ ದಾಖಲಿಸಿರ್ತಕ್ಕಂಥ ತಂಡವು ಕೂಡ ಆದಿಸಿಸಿ ಚೆನ್ನೈ. ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಬ್ಲಾಕ್ ಡ್ರ್ಯಾಗನ್ಸ್ ತಂಡವು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಎಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಆದಿಸಿಸಿ ಚೆನ್ನೈ ಪ್ಲೇಯರ್ ಮೋಹನ್. ಲೆಫ್ಟಿ ಮೋಹನ್ ವೇದಿಕೆಗೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡಿಕೊಳ್ಳಿ, ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡ್ಕೊಳ್ಳಿ. ಅದೇ ರೀತಿ ಬ್ಲಾಕ್ ಡ್ರ್ಯಾಗನ್ಸ್ ಕ್ಯಾಪ್ಟನ್ ಬರಬೇಕು. ಕೆವಿಆರ್ ಕಪ್ ನ ವೇದಿಕೆಯಲ್ಲಿ ಈ ಪಂದ್ಯಾಕೂಟದ ನೆನಪಿನ ಒಂದು ಕಾಣಿಕೆಯನ್ನು ಪಡ್ಕೊಳ್ಬೇಕಾಗ್ತದೆ. ಅಂಕಣ ಭಾಗದಲ್ಲಿ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ. ರಾಯಲ್ ಸೂಪರ್ ಕಿಂಗ್ಸ್ ಟಾಸ್ ಅನ್ನು ಜಯಿಸ್ತಾ ಇದೆ. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ PSPK. ಮೊದಲ ಆರಂಭಿಕ ಬ್ಯಾಟರ್ಗಳು ಕೂಡ ಎಂಟನ್ನು ಪಡಿಬೇಕಾಗ್ತದೆ. ಸಮಯಕ್ಕೆ ತಕ್ಕಂತೆ ಪಂದ್ಯಾಟ 4 ಓವರ್ಗಳಿಗೆ 11 ನಿಮಿಷ
ಕಾಲಾವಕಾಶವನ್ನು ನೀಡುವಂತ ಪಂದ್ಯಾಟ. ಸಮಯ ಮೀರಿದ್ರೆ ಲಾಂಗ್ ಆನ್ ನಲ್ಲಿ 2 ಕ್ಷೇತ್ರಪಾಲಕರು 38 ಸರ್ಕಲ್ ನ ಒಳಗಡೆ ಪಂದ್ಯಾಟವನ್ನು ಆಡಬೇಕಾಗುತ್ತೆ. ಗಮನಿಸಿಕೊಂಡು ಪಂದ್ಯಾಟವನ್ನು ಆಡಿ. ಪಂದ್ಯ ಬದಲಾವಣೆ, ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆ ಕಾಣ್ತಾ ಇದ್ದೇವೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಭಿಲಾಷ್ ಫ್ರಮ್ ಮಸ್ತಿಕಟ್ಟೆ, ಕುಂದಾಪುರ. ಧನ್ಯವಾದಗಳು ಅಸ್ಗರ್ ಕೊಪ್ಪರ್ ಅವರೇ. ಕ್ವಾರ್ಟರ್ ಫೈನಲ್ ಟಿಕೆಟ್ಗಾಗಿ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. PSP ಗೆ ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇದ್ದಾರೆ ರಾಯಲ್ ಸೂಪರ್ ಕಿಂಗ್ಸ್. ಈ ನಡುವೆ ಮೊದಲ ಸಹಿತ ಲೆಗ್ ಬೈ ಸೂಚನೆ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖೇನವಾಗಿ ಪಂದ್ಯ ಆರಂಭ ಕಾಣ್ತಾ ಇದೆ. ಅಲ್ಲಿ ಶೀಘ್ರದಲ್ಲೇ ಪಂದ್ಯಾಟವನ್ನು ಮುಂದುವರಿಸಬೇಕು. 9 ಗಂಟೆ ಒಳಗಾಗಿ ಇವತ್ತಿನ ಪಂದ್ಯಗಳು ಮುಕ್ತಾಯವನ್ನು ಕಾಣಬೇಕಾಗಿದೆ. ಫುಲ್ ಟಾಸ್ ಚೆಂಡು, ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆಕಾಶ್ ಬಿಟ್ಟನ ಚೆಂಡು, ಬಿರುಸಿನ ಹೊಡೆತ ತನ್ಮೂಲಕ ನೋವಾ ಸ್ಲಾಟ್ ಲಾಕ್ ಆಫ್ ಸೀಮಾರೆ ಕಚರ ಕ್ರಮಿಸ್ತಾರೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಡ್ತಾ ಇದೆ. ಈ ಹಿಂದಿನ ಪಂದ್ಯಗಳಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿರುವಂತಹ 2 ತಂಡಗಳು ಇಲ್ಲಿ ಮುಂದಿನ ಹಂತದ ಟಿಕೆಟ್ಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದಿನ ಪಂದ್ಯದ ಬ್ಲಾಕ್ ಡ್ರ್ಯಾಗನ್ಸ್ ವಿರುದ್ಧವಾಗಿ ಆದಿಸಿಸಿ ಚೆನ್ನೈ ರೋಚಕ ಗೆಲುವನ್ನು ಪಡ್ಕೊಂಡಿದ್ರು. ಇಲ್ಲಿ ಅದ್ಯಾವ ತಂಡ ಗೆಲುವನ್ನು ಪಡ್ಕೊಳ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಮೊದಲ ಬೌಂಡ್ರಿಯನ್ನು ಧನುಷ್